10 ದಿನ. ಕೇವಲ 10 ದಿನದ ಅಂತರದಲ್ಲಿ ಸತತ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಮತ್ತೆ ಶಾಕ್ ನೀಡಲಾಗಿದೆ. ಮೇ 15ರಂದು ಪೆಟ್ರೋಲ್ ಬೆಲೆ ₹3.25 ಏರಿಕೆಯಾದರೆ ಡೀಸೆಲ್ ದರ ₹3.11 ಏರಿಕೆಯಾಗಿತ್ತು. ಬಳಿಕ ಮೇ 19ರಂದು ಪೆಟ್ರೋಲ್ ಬೆಲೆ 99 ಪೈಸೆ, ಡೀಸೆಲ್ ಬೆಲೆ 94 ಪೈಸೆ ಏರಿಕೆಯಾಗಿತ್ತು. ಇವತ್ತು ಮತ್ತೆ ಪೆಟ್ರೋಲ್ ಬೆಲೆ 95 ಪೈಸೆ, ಡೀಸೆಲ್ ಬೆಲೆ 95 ಪೈಸೆ ಏರಿಕೆಯಾಗಿದೆ. ಇನ್ನು 3ನೇ ಬಾರಿ ಬೆಲೆ ಏರಿಕೆ ಬಳಿಕ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಬಂದ ವಾಹನ ಸವಾರರು ಹೊಸ ದರ ಕಂಡು ಶಾಕ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ 1 ಲೀಟರ್ ಪೆಟ್ರೋಲ್ ದರ ₹107.12 ಇದ್ದಿದ್ದು ಈಗ ₹108.5 ಆಗಿದೆ. ಒಟ್ಟು 1 ಲೀಟರ್ಗೆ 95 ಪೈಸೆ ಹೆಚ್ಚಳವಾಗಿದೆ. ಇನ್ನು ಡೀಸೆಲ್ 1 ಲೀಟರ್ಗೆ ನಿನ್ನೆ ₹95.04 ಇದ್ದಿದ್ದು ಈಗ ₹95.99 ಏರಿದೆ. ಒಟ್ಟು 95 ಪೈಸೆ ಹೆಚ್ಚಳವಾಗಿದೆ. 10 ದಿನದ ಅಂತರದಲ್ಲಿ 3 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತಿದ್ದಂತೆ ಈಗ ನಿತ್ಯ ಬಳಕೆ ವಸ್ತುಗಳು, ದಿನಸಿ, ತರಕಾರಿ ಸೇರಿ ಪ್ರತಿ ಅಗತ್ಯ ವಸ್ತುಗಳ ದರ ಏರಿಕೆಯಾಗೋ ಆತಂಕ ಕಾಡಿದೆ. ಈ ದರ ಏರಿಕೆ ಖಂಡಿಸಿ ಹಿಡಿಶಾಪ ಹಾಕಿರೋ ಜನ ಸರ್ಕಾರ ನಮ್ಮ ವೋಟ್ ಹಾಕ್ಸ್ಕೊಂಡು ಈಗ ನಮ್ಮನ್ನೇ ಕೊಲ್ತಿದೆ ಅಂತ ಕಿಡಿಕಾರಿದ್ದಾರೆ. ನಾವು ಏನು ಹೇಳಾಕತ್ತವ್ರಿ, ನಮ್ಮನ್ನು ಒಟ್ಟರನ್ನು ಓಟ್ ಹಾಕಿ ಗೆಲ್ಲಿಸಿದವರು ಕೊಲ್ಲಾಕತ್ತಾರ. ಜೀವನ ನಡೆಸೋದು ಸಂಬಳ ಕಡಿಮೆ, ಗಿಂಬಳ ಜಾಸ್ತಿ. ಅದನ್ನ ರೀ ಈಗ ಜನನ ಸಾಯ್ ಹೊಡ್ಯಾಕತ್ತಾರ ಅವ್ರ. ಅದಕ್ಕೆ ಗಾಡಿ ಕಂತು ಕಟ್ಟೋದು ಯಾವಾಗ, ಪೆಟ್ರೋಲ್ ಹಾಕೋದು ಯಾವಾಗ, ನಾವು ದುಡಿಯೋದು ಯಾವಾಗ? ಈ ಸರಿ ಬರಲಿ ಅವ್ರು ಓಟ್ ಕೇಳಕ್ಕೆ, ಅವಾಗ ಹೇಳ್ತೇವೆ. ಈ ಸರ್ಕಾರ ಯಾವುದೇ ರೀತಿ ವ್ಯಕ್ತಿಗಳಿಗೆ ಸಂಬಳ ಜಾಸ್ತಿ ಮಾಡಲ್ಲ, ದಿನಗೂಲಿ ನೌಕರಿಗೆ ಸಂಬಳ ಜಾಸ್ತಿ ಮಾಡಲ್ಲ, ಕಾರ್ಮಿಕರಿಗೆ ಸಂಬಳ ಜಾಸ್ತಿ ಮಾಡಲ್ಲ. ಬರೀ ಇಂಥದ್ದು ಏನಕ್ಕೆ ಮಾಡ್ತೀರಾ? ರಾಜಕಾರಣಿ ಮಂದಿಗೆ ತ್ರಾಸ ಆಗಲ್ಲ. ಇದು ಇನ್ನು ಮಿಡ್ಲ್ ಕ್ಲಾಸ್ ಮಂದಿ, ಬಡವ್ರ ಮಂದಿಗೆ ಎಲ್ಲ ತ್ರಾಸ ಆಗತ್ತೆ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಸತತ 3ನೇ ಬಾರಿಗೆ ಏರಿಕೆಯಾಗಿರೋದನ್ನ ರಾಜ್ಯ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಒಲ್ಲದ ಮನಸ್ಸಿನಿಂದ ತೈಲ ಬೆಲೆ ಏರಿಕೆ ಮಾಡಿದೆ. ಬೇಕಿದ್ರೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ತೆರಿಗೆ ಕಡಿತ ಮಾಡಲಿ ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಮತ್ತೊಂದೆಡೆ ಇಂಧನ ಬೆಲೆ ಹೆಚ್ಚಳ ಮಾಡಿರೋದು ತೈಲ ಕಂಪನಿಗಳು. ಇದರಿಂದ ಕೇಂದ್ರ ಸರ್ಕಾರಕ್ಕೆ ನಯಾ ಪೈಸೆ ತೆರಿಗೆ ಬರಲ್ಲ, ರಾಜ್ಯ ಸರ್ಕಾರವೇ ತೆರಿಗೆ ವಿನಾಯಿತಿ ಕೊಡಲಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಇಂಥ ಒಂದು ಇಷ್ಟ ಇಲ್ಲದೆ ಹೋದರೂ ಸಹ ಒಲ್ಲದ ಮನಸ್ಸಿನಿಂದ ಈ ರೀತಿ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ರಾಜ್ಯ ಹೆಚ್ಚುವರಿಯಾಗಿ ಹೇರಿರ್ತಕ್ಕಂಥ ತೆರಿಗೆಯನ್ನು, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹಾಕಿರ್ತಕ್ಕಂಥ ತೆರಿಗೆಯನ್ನು ಇಳಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ರಾಜ್ಯದ ಜನತೆ ಪರವಾಗಿ ತಮ್ಮ ಮೂಲಕ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇಲ್ಲ ಅಂದರೆ ಕೇಂದ್ರ ಸರ್ಕಾರ ರೈಸ್ ಮಾಡಿದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಏನು ಬರುತ್ತೆ ಇದರಿಂದ? ಹಣ ಏನು ಬರಲ್ಲ. ಆಯಿಲ್ ಕಂಪನಿ ರೈಸ್ ಮಾಡಿರೋದು, ಆಯಿಲ್ ಕಂಪನಿಯವರು ರೈಸ್ ಮಾಡಿರೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧದಿಂದ ಕೇಂದ್ರ ಸರ್ಕಾರ ಇಂಧನ ಬೆಲೆ ಏರಿಕೆ ಮಾಡಿದ್ದನ್ನ ಕಾಂಗ್ರೆಸ್ ನಾಯಕರು ಖಂಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರಿಯಾಂಕ್ ಖರ್ಗೆ, ಭಾರತಕ್ಕೆ ಯಾವುದೇ ತೊಂದರೆ ಆಗಿಲ್ಲ ಅಂತ ಮೊನ್ನೆ ಹೇಳಿದ ಕೇಂದ್ರ ಸರ್ಕಾರದವರು ಈಗ 3 ಬಾರಿ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಗುಡುಗಿದ್ರು. ಜೊತೆಗೆ ರಾಜ್ಯ ಸರ್ಕಾರ ತೆರಿಗೆ ವಿನಾಯಿತಿ ಕೊಡ್ಲಿ ಅಂದ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ರು. ತೆರಿಗೆ ವಿನಾಯಿತಿ ಬಿಜೆಪಿ ಆಡಳಿತದ ಸರ್ಕಾರದ ರಾಜ್ಯಗಳಿಂದಲೇ ಆರಂಭವಾಗಲಿ ಅಂದ್ರು. ಇನ್ನು ಆರ್.ಬಿ. ತಿಮ್ಮಾಪುರ, ದಿನೇಶ್ ಗುಂಡೂರಾವ್ ಕೂಡ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದೇನು, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಮಗೆ ಇಂಧನದ್ದು. ನಮ್ಮ ಪ್ರಧಾನಮಂತ್ರಿಯವರು ಇರಬರ ದೇಶ ಎಲ್ಲ ಸುತ್ತಿದ್ದಾರೆ. ಎಲ್ಲ ಕಡೆ ಹೋಗ್ಬಿಟ್ಟು ನಮ್ಮ ರಾಷ್ಟ್ರಕ್ಕೆ ಒಳ್ಳೇದಾಗಿದೆ ಅಂತ ಅವರು ಪೇಪರ್ನಲ್ಲಿ ಹೇಳ್ತಾ ಇದ್ದಾರೆ ಹೊರತು ಜನರ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ? ವಾರಕ್ಕೆ 3 ಸರಿ ಇವರು ಬೆಲೆ ಏರಿಕೆ ಮಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಇವರು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಸಿಲಿಂಡರ್ ರೇಟ್ ತೆರಿಗೆನೇ ಏರ್ತಾ ಇದೆ, ಪೆಟ್ರೋಲ್ ದರ ಏರ್ತಾ ಇದೆ. ಬೇರೆ ದೇಶಗಳ ಜೊತೆ ಸಂಪರ್ಕವನ್ನು ಚೆನ್ನಾಗಿ ಇಟ್ಕೊಂಡು ದೇಶಕ್ಕೆ ಸಹಾಯ ಮಾಡೋದು ಬಿಟ್ಟು ಗ್ಯಾಸ್ ಸಿಲಿಂಡರ್ ಇದ್ರೆ ಊಟ ಬಿಡ್ರಿ, ಡೀಸೆಲ್ ರೇಟ್ ಅದು ಮನ್ಯಾಗ ಕುಂದ್ರಿ. ಈ ದೇಶದ ಪ್ರಧಾನಿ ಈ ಯೋಗ್ಯತೆ ಮಾತುಗಳನ್ನ ಹೇಳಿದರೆ ಜನ ಏನಂದಾರೆ? ದೇಶದ ಪರಿಸ್ಥಿತಿ ಅಧೋಗತಿ ತಳೆದವ್ರು ಯಾರು? ಈಗ ನಮ್ಮ ಈ ಅನಾವಶ್ಯಕವಾಗಿ ಯುದ್ಧ ಮಾಡಿ ಅಮೆರಿಕದವರು, ಇಸ್ರೇಲ್ ಅವರು ಇವತ್ತು ಈ ವಿಶ್ವದಲ್ಲೇ ದೊಡ್ಡ ಆತಂಕ ಸೃಷ್ಟಿ ಮಾಡಿದ್ದಾರೆ. ನಮ್ಮ ದೇಶ ಮೋದಿಯವರು ಇದುವರೆಗೂ ಆ ಒಂದು ಏನು ಕ್ರಮ ತಗೊಂಡ್ರು ಇಸ್ರೇಲ್ ಮತ್ತು ಅಮೆರಿಕ, ಅದರ ಬಗ್ಗೆ ಒಂದು ಅಭಿಪ್ರಾಯನೇ ಕೊಟ್ಟಿಲ್ಲ, ಅದನ್ನು ಖಂಡನೆ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ಅವ್ರ ಪರವಾಗಿ ಇರುವಂಥ ರೀತಿಯಾಗಿ ನಡ್ಕೊಂಡಿದ್ದಾರೆ.
ಬೆಂಗಳೂರು, ದೆಹಲಿ ಸೇರಿದಂತೆ ದೇಶಾದ್ಯಂತ ಸಿಎನ್ಜಿ ಗ್ಯಾಸ್ ದರವನ್ನು ಕೂಡ ಏರಿಸಲಾಗಿದೆ. ಬೆಂಗಳೂರಿನಲ್ಲಿ 1 ಕೆಜಿ ಸಿಎನ್ಜಿ ಗ್ಯಾಸ್ ದರ ₹2 ಹೆಚ್ಚಳವಾಗಿದೆ. ದೆಹಲಿಯಲ್ಲಿ ಕೆಜಿಗೆ ₹1 ಸಿಎನ್ಜಿ ದರ ಹೆಚ್ಚಳವಾಗಿದೆ. ಬೆಂಗಳೂರಿನಲ್ಲಿ 1 ಕೆಜಿ ಸಿಎನ್ಜಿ ದರ ನಿನ್ನೆ ₹93 ಇದ್ದಿದ್ದು ಈಗ 1 ಕೆಜಿ ದರ ₹95ಗೆ ಹೆಚ್ಚಳವಾಗಿದೆ. ಹೀಗೆ ಬೆಂಗಳೂರಿನಲ್ಲಿ ಸಿಎನ್ಜಿ ದರ ಏರಿಕೆಯಾಗಿದ್ದರಿಂದ ವಾಹನ ಚಾಲಕರು, ಆಟೋ ರಿಕ್ಷಾ ಚಾಲಕರು, ಕ್ಯಾಬ್ ಚಾಲಕರು ತತ್ತರಿಸಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಿಂತರೂ ಸಿಎನ್ಜಿ ದರ ಏರಿಕೆ ನಿಲ್ತಿಲ್ಲ. ಸಿಎನ್ಜಿ ದರ ಏರಿಕೆ ಹೀಗೆ ಮುಂದುವರೆದ್ರೆ ಜೀವನ ನಡೆಸೋದು ಹೇಗೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ವಾಹನ ಬಾಡಿಗೆ ಓಡಿಸೋದು ಬಿಟ್ಟು ಬಂಕ್ನಲ್ಲಿ ಕಾಯೋ ಸ್ಥಿತಿ ಇದೆ. ಮಧ್ಯಮ ವರ್ಗ, ಬಡವರ ಮೇಲೆ ಕೇಂದ್ರ ಸರ್ಕಾರ ಕರುಣೆ ತೋರ್ಲಿ, ನಾವು ಜೀವನ ನಡೆಸೋದೇ ದುಸ್ತರವಾಗ್ತಿದೆ ಅಂತ ಚಾಲಕರು ನೋವು ಹೊರಹಾಕಿದ್ದಾರೆ. ಊಟ ತಿಂಡಿ ಬಿಟ್ಟು ರಸ್ತೆಯಲ್ಲಿ ಗಂಟೆಗಟ್ಟಲೆ, ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಸುಸ್ತಾಗಿರುವ ಜನ, ತಲೆ ಮೇಲೆ ಗೃಹ ಬಳಕೆ ಸಿಲಿಂಡರ್ ಹೊತ್ತು ಸಾಕ್ತಿರುವ ಮಹಿಳೆಯರು, 4 ತಿಂಗಳಿಂದ ಸಿಲಿಂಡರ್ ಸಿಗ್ತಿಲ್ಲ, ನಾಳೆ ಬಾ ಅಂತಾರೆ. ಹಾಸನದ ಆಲೂರು ಪಟ್ಟಣದ ಭಾರತ್ ಗ್ಯಾಸ್ ಏಜೆನ್ಸಿ ಎದುರು ಗೃಹ ಬಳಕೆ ಸಿಲಿಂಡರ್ ಸಿಗದೆ ತತ್ತರಿಸಿರುವ ಜನ ಹೊರಹಾಕ್ತಿರುವ ಆಕ್ರೋಶ ಇದು. ಬೆಳಿಗ್ಗೆ 7:00 ಬಂದಿರೋದು ನಾವು, ಅಲ್ಲಿ 12 ಗಂಟೆವರೆಗೂ ನಿಂತಿದ್ದೀವಿ. ಅಲ್ಲಿ ಬಿಲ್ ಹರಿಸ್ಕೊಳ್ಳೋಕ್ಕಾಗಿ ಬಿಲ್ ಹರಿಸ್ಕೊಂಡು ಬೆಳಗ್ಗೆ ತಿಂಡಿ ತಿಂದಲ್ಲಿ ಇಲ್ಲಿ ಬಂದು 2 ಗಂಟೆ ಆಯಿತು. ಆದ್ರೂ ನೀವು ಖಾಲಿ ಆಯಿತು ಅಂತ ಇದ್ದಾರೆ. ಖಾಲಿ ಆಯಿತು ಅಂದ್ರೆ ಮನೆಗೆ ಹೋಗ್ಬೇಕು ನಾವು, ಮತ್ತು ನಾಳೆ ಬರಬೇಕು. ನಾಳೆ ಬಂದರೂ ಸಿಗುತ್ತೆ ಇಲ್ಲೋ ಅದು ಗ್ಯಾರಂಟಿ ಇಲ್ಲ. 4 ತಿಂಗಳಿಂದ ಇದೇ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇರಾನ್ ಇಸ್ರೇಲ್ ಯುದ್ಧ ಆರಂಭಗೊಂಡ ನಂತರ ಶುರುವಾಗಿರುವ ಈ ಗ್ಯಾಸ್ ಸಮಸ್ಯೆ ಕದನ ವಿರಾಮದ ಬಳಿಕವೂ ಕಡಿಮೆಯಾಗಿಲ್ಲ. ಸಿಕ್ಕ ಗ್ಯಾಸ್ ಸಿಲಿಂಡರ್ ಪಡೆಯುವುದಕ್ಕೆ ಗಂಟೆಗಳಿಂದ ಕ್ಯೂ ನಿಂತ ಗ್ರಾಹಕರು ನೂಕುನುಗ್ಗಲು ನಡೆಸುವಂತಹ ದುಸ್ಥಿತಿ ಬಂದಿದೆ. ಇನ್ನೊಂದೆಡೆ ಸಿಂಧನೂರು ತಾಲೂಕಿನ ಸಾಲಗುಂದ ಗ್ರಾಮದಲ್ಲಿ ಭಾರತ್ ಗ್ಯಾಸ್ ಏಜೆನ್ಸಿಯನ್ನೇ ಮಾಲೀಕ ಬಂದ್ ಮಾಡಿದ್ದಾರೆ. ನೂರಾರು ಜನರು ಕ್ಯೂ ನಿಂತರೂ ಗ್ಯಾಸ್ ಏಜೆನ್ಸಿ ತೆಗೆಯೋದಕ್ಕೆ ಮಾಲೀಕ ಹಿಂದೇಟು ಹಾಕ್ತಿದ್ದಾರೆ. ಬೆಳಗ್ಗೆಯಿಂದ ಊಟ, ಕೆಲಸ ಕಾರ್ಯ ಬಿಟ್ಟು ಗ್ಯಾಸ್ಗಾಗಿ ಉರಿ ಬಿಸಿಲಿನಲ್ಲಿ ಜನ ಕಾದು ಸುಸ್ತಾಗಿದ್ದಾರೆ. ಬಾಗಿಲು ತೆರೆಯದ ಗ್ಯಾಸ್ ಏಜೆನ್ಸಿ ಮಾಲೀಕನ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ. ಪೊಲೀಸರನ್ನ ಸ್ಥಳಕ್ಕೆ ಕರೆಸಿ ನೋವು ಹೇಳಿಕೊಂಡಿರುವ ಜನ ಗ್ಯಾಸ್ ಕೊಡಿಸುವಂತೆ ಆಗ್ರಹಿಸಿದ್ದಾರೆ. ಎಐ ತಂತ್ರಜ್ಞಾನವನ್ನ ದುರ್ಬಳಕೆ ಮಾಡಿಕೊಂಡು ನಟಿ ರುಕ್ಮಿಣಿ ವಸಂತ್ ಬಿಕಿನಿ ಫೋಟೋವನ್ನ ಸಿದ್ಧಪಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ. ಶುಕ್ರವಾರ ರುಕ್ಮಿಣಿ ಬಿಕಿನಿ ಫೋಟೋ ವೈರಲ್ ಆಗಿತ್ತು. ಇದೀಗ ವೈರಲ್ ಫೋಟೋಗಳ ವಿರುದ್ಧ ರುಕ್ಮಿಣಿ ಗರಂ ಆಗಿದ್ದಾರೆ. ಸೈಬರ್ ಕ್ರೈಂ ಠಾಣೆಗೆ ದೂರು ನೀಡಿದ್ದಾರೆ. ತಂತ್ರಜ್ಞಾನವನ್ನ ಹೀಗೆ ದುರ್ಬಳಕೆ ಮಾಡಿಕೊಳ್ಬೇಡಿ ಅಂತ ಎಚ್ಚರಿಸಿದ್ದಾರೆ. ಐ ಆಮ್ ಶೋರ್ ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅದನ್ನು ನೋಡ್ಕೊಳ್ತಾರೆ. ಬರೀ ನಟಿಯವರಲ್ಲ, ಸಿಕ್ಕಾಪಟ್ಟೆ ಹೆಣ್ಮಕ್ಳ ಜೊತೆಗೆ ಈ ಥರ ಆಗತ್ತೆ, ತಪ್ಪು ಅದು. ಐ ಡೋಂಟ್ ಥಿಂಕ್ ಇಟ್ಸ್ ಸಮಥಿಂಗ್ ದಟ್ ಶುಡ್ ಬಿ ಡನ್. ನಟಿಯವ್ರ ಜೊತೆಗೆ ಫಸ್ಟ್ ಆಗೋದು, ಬಟ್ ಐ ಥಿಂಕ್ ಹೆಣ್ಮಕ್ಳಿಗೆ ತುಂಬ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಪೀಪಲ್ ಶುಡ್ ಥಿಂಕ್ ಅಬೌಟ್ ಇಟ್. ಎಐನಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ಸ್ ಇದೆ, ಆ ಪಾಸಿಟಿವ್ಸ್ನ ಯೂಸ್ ಮಾಡಿ, ಈ ಥರ ನೆಗೆಟಿವ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಕೇಳ್ಕೊಡ್ತೀನಿ. ಇವಾಗ ಈ ಸಿಚುವೇಶನ್ ನಾನಿದ್ದೀನಿ, ಈ ಸಿಚುವೇಶನಲ್ಲಿ ಐ ಹ್ಯಾವ್ ರೇಸ್ ದ ಕಂಪ್ಲೇಂಟ್. ಇವಾಗ ಸೈಬರ್ ಕ್ರೈಮ್ನವರು, ಪೊಲೀಸ್ ಅವರು ನೋಡ್ಕೊಳ್ತಾರೆ ಅಷ್ಟೇ. ಇನ್ನೊಂದೆಡೆ ಬಿಗ್ ಬಾಸ್ ಸ್ಪರ್ಧಿ ನಟಿ ತನಿಷಾ ಕುಪ್ಪಂಡ ಜೊತೆ ಫೋಟೋಗ್ರಾಫರ್ ಅಸಭ್ಯವಾಗಿ ವರ್ತಿಸಿರುವ ಆರೋಪ ಮಾಡಲಾಗಿದೆ. ಫೋಟೋಶೂಟ್ಗಾಗಿ ಹಣ ಕೇಳಿದ್ದಕ್ಕೆ ಡೇಟಿಂಗ್ ಬಂದ್ರೆ ಅಷ್ಟು ಹಣ ಕೊಡ್ತೀನಿ ಅಂತ ಫೋಟೋಗ್ರಾಫರ್ ಅನಿಲ್ ಮೆಸೇಜ್ ಹಾಕಿದ್ದಾರೆ ಅಂತ ತನಿಷಾ ಪೋಸ್ಟ್ ಹಾಕಿ ದೂರಿದ್ದಾರೆ. ದೇಶಾದ್ಯಂತ ಯುವ ಜನರಲ್ಲಿ ಸಂಚಲನ ಮೂಡಿಸಿರುವ ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಂ ಖಾತೆಯನ್ನ ಹ್ಯಾಕ್ ಮಾಡಲಾಗಿದೆ. ಬಿಜೆಪಿ, ಕಾಂಗ್ರೆಸ್ ಪಕ್ಷಗಳನ್ನು ಮೀರಿಸಿ ಬರೋಬ್ಬರಿ 22 ಮಿಲಿಯನ್ ಅಂತ ಅಂದ್ರೆ 2,20,00,000 ಜನ ಫಾಲೋವರ್ಸ್ ಇರುವಂತ ಖಾತೆ ಓಪನ್ ಮಾಡೋಕ್ಕಾಗ್ತಿಲ್ಲ ಅಂತ ಸಿಜೆಪಿ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಟ್ವೀಟ್ ಮುಖೇನ ಮಾಹಿತಿ ನೀಡಿದ್ದಾರೆ. ಮತ್ತೊಂದ್ ಕಡೆ ಕಾಕ್ರೋಚ್ ಹೆಸರಲ್ಲಿ ನಾವು ಯಾವುದೇ ಪ್ರತಿಭಟನೆ ಕರೆದಿಲ್ಲ, ಪ್ರತಿಭಟನೆ ಅಂತ ನಂಬಿ ಯಾರು ಸೇರ್ಬೇಡಿ, ನಮ್ಮ ಒಂದು ತಪ್ಪು ಸಿಗ್ಲಿ ಅಂತ ಸರ್ಕಾರ ಕ್ರಮ ತೆಗೆದುಕೊಳ್ಳೋಕೆ ಕಾಯ್ತಾ ಇದೆ ಅಂತ ಅಭಿಜಿತ್ ಮನವಿ ಮಾಡಿದ್ದಾರೆ. क्लैरिफाई अभी मैंने कुछ न्यूज पढ़ी है जहां पर मैंने ये पढ़ा है कि कुछ जगहों पर कॉकरोच जनता पार्टी के नाम से कुछ लोग प्रोटेस्ट करने वाले हैं. मैं ये बात क्लियर कर दूं, वी हैव नॉट गिवन एनी सच कॉल, वी आर नॉट गोइंग टू प्रोटेस्ट राइट नाउ. ಮನೆ ತನಕ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇದ್ದ ಜಿರಳೆ ಪಕ್ಷದ ಹವಾ ಇದೀಗ ಹೊರ ಜಗತ್ತಲ್ಲೂ ಶುರುವಾಗ್ತಾ ಇದೆ. ಅನೇಕ ಯುವಜನ ತಮ್ಮ ವಾಹನಗಳ ಹಿಂದೆ ಕಾಕ್ರೋಚ್ ಜನತಾ ಪಾರ್ಟಿಯ ಸ್ಟಿಕ್ಕರ್ಗಳನ್ನ ಅಂಟಿಸಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ರಸ್ತೆ ಬದಿಯ ಗೋಡೆಗಳ ಮೇಲೆ ಸಿಜೆಪಿ ಅಂತ ಪಕ್ಷದ ಹೆಸರನ್ನ ಬರೆಯಲಾಗ್ತಾ ಇದೆ. ಇನ್ನು ಜಿರಳೆ ಪಕ್ಷದ ಬ್ಯಾನರ್ಗಳು, ಪೋಸ್ಟರ್ಗಳನ್ನ ಹಿಡಿದು ರಸ್ತೆ ಬದಿ ಕಸ ಸ್ವಚ್ಛಗೊಳಿಸಿ ಬೆಂಬಲ ವ್ಯಕ್ತಪಡಿಸಲಾಗ್ತಾ ಇದೆ. ಜೊತೆಗೆ ಬ್ಲಿಂಕಿಟ್ ಉದ್ಯೋಗಿ ಕೂಡ ಕಾಕ್ರೋಚ್ ಪಕ್ಷದ ಪ್ರಚಾರಕ್ಕೆ ಇಳಿದಿದ್ದಾರೆ.
ಕೊಲೆ ಆರೋಪಿ ದರ್ಶನ್ ಜೈಲಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನೋದು ಸುಳ್ಳು ವದಂತಿ ಅಂತ ಗೃಹ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ಪರಮೇಶ್ವರ್, ಆ ರೀತಿಯ ಘಟನೆ ನಡೆದಿಲ್ಲ, ಅಂತದ್ದೇನೂ ಆಗಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಶೀಘ್ರವೇ ತ್ವರಿತಗೊಳ್ಳುತ್ತೆ. ಪ್ರತಿದಿನ ಅಥವಾ ವಾರದಲ್ಲಿ 4 ದಿನ ಟ್ರಯಲ್ ನಡೆಸುವ ಬಗ್ಗೆ ಕೋರ್ಟ್ ಸೋಮವಾರ ತೀರ್ಮಾನ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ. ಇಲ್ಲ, ಆ ರೀತಿ ಓರಲಿ ನಾನು ಕೇಳಿದಾಗ ಆ ರೀತಿ ಯಾವುದು ಘಟನೆ ನಡೆದಿಲ್ಲ ಅಂತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಅದಕ್ಕೆ ಬಿಟ್ಟರೆ ಮುಂದೆ ಏನು ಬೇರೆ ವಿಚಾರಗಳು ಇಲ್ಲ. ಬೆಂಗಳೂರಿನ ಆನೇಕಲ್ನ ಇಂಡ್ಲವಾಡಿಯಲ್ಲಿ 943.46 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರೋ ದೇಶದ 2ನೇ ಅತಿದೊಡ್ಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. 100 ಎಕರೆ ಜಾಗದಲ್ಲಿ ನಿರ್ಮಾಣವಾಗ್ತಿರೋ ಈ ಕ್ರೀಡಾಂಗಣ 80,000 ಆಸನಗಳ ಸಾಮರ್ಥ್ಯವನ್ನು ಹೊಂದಿರಲಿದೆ. ಇಲ್ಲಿ ಹಗಲು ರಾತ್ರಿ ಪಂದ್ಯಗಳ ಬೆಳಕಿನ ವ್ಯವಸ್ಥೆ, 4 ತಂಡದ ಆಟಗಾರರ ಲಾಕರ್ ರೂಮ್ಗಳು, ಅಭ್ಯಾಸ ಮೈದಾನಗಳು, ವಿಐಪಿ ಲಾಂಜ್ ಹಾಗೂ ಪ್ರೇಕ್ಷಕರಿಗೆ ಅಗತ್ಯವಿರುವ ಎಲ್ಲ ಅತ್ಯಾಧುನಿಕ ಸೌಲಭ್ಯಗಳು ಇರಲಿವೆ. ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ವಿಚಾರಕ್ಕೆ ಕೆಂಡವಾಗಿರೋ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಸರ್ಕಾರ ಸಾವಿರಾರು ಎಕರೆ ಒಕ್ಕಲೆಬ್ಬಿಸಿ ರೈತರಿಗೆ ತೊಂದರೆ ಕೊಡ್ತಿದ್ದಾರೆ ಎಂದಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ವರ್ಷದಲ್ಲಿ ಕೇವಲ 5 ದಿನ ಪಂದ್ಯ ನಡೆದು ಉಳಿದ 360 ದಿನ ಮುಚ್ಚಿರುವ ಮತ್ತೊಂದು ಸ್ಟೇಡಿಯಂ ಯಾವ ಪುರುಷಾರ್ಥಕ್ಕೆ ಬೇಕು ಅಂತ ಗರಂ ಆಗಿದ್ದಾರೆ. ಬೆಳಗಾವಿಯ 4,500 ಕೋಟಿ ವಂಚನೆ ಪ್ರಕರಣದ ಬೆನ್ನತ್ತಿರುವ ಸಿಐಡಿ ವಿಚಾರಣೆಗೆ ಹಾಜರಾಗುವಂತೆ ಶಿವಾನಂದ ಪತ್ನಿ ಸೇರಿ 3 ನೋಟಿಸ್ ನೀಡಿದೆ. ತಲೆಮರೆಸಿಕೊಂಡಿರುವ ಶಿವಂ ಅಸೋಸಿಯೇಟ್ಸ್ ಪಾಲುದಾರ ಸುಭಾಷ್ ನಂದರಗಿಗೂ ನೋಟಿಸ್ ನೀಡಲಾಗಿದೆ. ಇನ್ನು ಬೆಳಗಾವಿ ಉತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ 17 ಲಕ್ಷ ಮೌಲ್ಯದ ಕಾರನ್ನು ಉಡುಗೊರೆಯಾಗಿ ಪಡೆದಿದ್ದ ನಟ ಅಭಿಲಾಷ್ಗೂ ನೋಟಿಸ್ ನೀಡಲಾಗಿದೆ. ರೋಜ್ಗಾರ್ ಮೇಳದಡಿ ದೆಹಲಿಯಲ್ಲಿ 51,000 ಯುವಕರಿಗೆ ಪ್ರಧಾನಿ ನರೇಂದ್ರ ಮೋದಿ ನೇಮಕಾತಿ ಪತ್ರ ವಿತರಣೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಮೋದಿ, ನಾರ್ವೆ, ಸ್ವೀಡನ್ ಜೊತೆ ಎಐ ತಂತ್ರಜ್ಞಾನ ಅಭಿವೃದ್ಧಿ ಬಗ್ಗೆ ಒಪ್ಪಂದವಾಗಿದೆ. ವಿದೇಶ ಪ್ರವಾಸದಲ್ಲಿ ಬಂಡವಾಳ ಹೂಡಿಕೆಗೆ ಉದ್ಯಮಿ ಕಂಪನಿಗಳನ್ನು ಆಹ್ವಾನಿಸಲಾಗಿದ್ದು, ಇದರಿಂದ ಭಾರತದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗಲಿವೆ ಎಂದಿದ್ದಾರೆ.